ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಸಪ್ತಮಿ, ಹೊರಟ್ಬಿಡೋಣಮ್ಮ. ದೀಪ ಆರದೆ ಉರಿದ್ರೆ ನಿಮ್ಮ ಅಮ್ಮನ ಒಪ್ಪಿಗೆ ಇದೆ ಅಂತ ಅರ್ಥ. ಆ ದೀಪ ಏನಾದರೂ ಆರು ಹೋದ್ರೆ ಅವಳ ಒಪ್ಪಿಗೆ ಇಲ್ಲ ಅಂತ ಅರ್ಥ. ಸಪ್ತಮಿ, ಬಾ ಅಮ್ಮ, ಹೊರಡೋಣ. ಹಾ ಬಾ. ಬಾ ಅಮ್ಮ. ಅಜ್ಜಿ ಹತ್ರ ಒಂದಿನ ಟೈಮ್ ಕೇಳಿದ್ದೆ, ಅದು ಮುಗಿತಾ ಬಂತು. ಏನು ಮಾಡೋದು? ಅಜ್ಜಿಗೆ ಹುಡುಗಿ ನೋಡು ಅಂತ ಹೇಳಿಬಿಡ್ಲಾ? ನನ್ನ ಮನಸ್ಸಲ್ಲಿ ಮನೆ ಮಾಡಿರೋ ಆ ವಾಟರ್ ಕ್ಯಾನ್ ಹುಡುಗಿ ಯಾರು ಅಂತ ಕಂಡಿಡ್ದು ಅವಳಿಗೆ ನನ್ನ ಕಂಡೀಷನ್ ಹೇಳಲ್ಲ? ಅದಕ್ಕೇನಾದರೂ ಅವಳು ಒಪ್ಕೊಂಡ್ರೆ ಮದುವೆ ಆಗ್ತಿ ಅಂತ ಕೇಳ್ಬಿಡ್ಲಾ? ಈ ಪ್ರೀತಿ ಗೀತಿ ಇತ್ಯಾದಿ ಎಲ್ಲ ಮಾಡಿದಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನನ್ನ ಯೋಗ್ಯತೆಗೆ ಒಂದು ಹುಡುಗಿನೂ ಬಿದ್ದಿಲ್ಲ. ಇನ್ನೆಲ್ಲಿಂದ ಪ್ರೀತಿ ಮಾಡೋಣ? ಆ ಸ್ವಾಮಿನ ಬೇರೆ ಬರೋಕ್ಕೆ ಕೇಳಿದ್ದೆ, ಇನ್ನೂ ಬಂದಿಲ್ಲ. ಅಲ್ಲ, ಜೀವನದಲ್ಲಿ ಒಂದೇ ಒಂದ್ಸಲ ಮದುವೆ ಆಗೋದಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಂತ ಗೊತ್ತಿರಲಿಲ್ಲ. ಯಪ್ಪ, ನಾಗರಾಜು, ನಿನ್ ಫ್ರೆಂಡ್ ವೆಂಕಟಪ್ಪ ಊರಿಂದ ಬಂದೇನೋ? ಫೋನ್ ಮಾಡಿದ್ಯಾ? ಹೂನಮ್ಮ, ಮಾತಾಡ್ದೆ. ಸಂಜೆ ಒಳಗೆ ಬರ್ತಾನಂತೆ. ಸರಿ, ಹಾಗಿದ್ರೆ ಇವತ್ತು ಸಾಯಂಕಾಲನೇ ಹೋಗಿ ಅವನ್ನ ಭೇಟಿ ಮಾಡು. ಆಮೇಲೆ ನಾನು ಶ್ರೀಮಂತನ ಹತ್ರ ಹುಡುಗಿ ನೋಡ್ತೀನಿ ಅಂತ ಹೇಳಿದ್ದೀನಿ. ಅವನದಕ್ಕೆ ಒಂದಿನ ಟೈಮ್ ಕೊಡಿ ಅಂತ ಕೇಳಿದಾನೆ. ಇದ್ದೇ ನಮಗ್ ಸರಿಯಾದ ಟೈಮು. ವೆಂಕಟಪ್ಪನ ಭೇಟಿ ಮಾಡಿ ಮದ್ವೆ ವಿಷಯ ಮಾತಾಡು. ಹೇಗಾದ್ರೂ ಮಾಡಿ ನಾನು ಅವನ್ನ ಒಪ್ಪಿಸ್ತೀನಿ. ನೋಡಿದ್ಯಾ? ಡೋರ್ ಬೆಲ್ ಆಗ್ತಾ ಇದೆ. ಶುಭ ಶಕುನಾನೇ ಇದು. ಜಾನ್ವಿ, ಹೋಗಿ ನೋಡಮ್ಮ ಯಾರು ಅಂತ. ಸರಿಯಪ್ಪ. ಹೋ, ಸ್ವಾಮಿ ಅಣ್ಣ ಬನ್ನಿ. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಣ್ಣ, ಬನ್ನಿ. ಕುತ್ಕೊಳ್ಳಿ ಅಣ್ಣ. ಅಪ್ಪಾಜಿ ನಮಸ್ತೆ.
ನಮಸ್ತೆ ಅಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಸಿಸ್ಟರ್. ಅಜ್ಜಿ ಹಾಯ್, ಹೇಗಿದ್ದೀರಾ? ಯಾಕಜ್ಜಿ, ಈ ಸ್ವಾಮಿ ಮೇಲೆ ಏನಾದ್ರೂ ನಿಮ್ಗೆ ಕೋಪನಾ? ಕೋಪ ಬರ್ದೇ ಇರುತ್ತೇನೋ. ನನ್ ಮೊಮ್ಮಗ ಹೆಣ್ಣೊಡ್ದಕ್ಕೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗೋದಕ್ಕೆ ಕಾರಣ ನೀನೇ. ಓಹ್, ನನ್ ಬುಡಕ್ಕೆ ಬಂದ್ರಲ್ಲಪ್ಪ. ಅವನ್ ತಪ್ಪು ಮಾಡಿದ್ರೆ ನೀನೇನೋ ಮಾಡ್ತಿದ್ದೆ. ಒಳ್ಳೆ ಬುದ್ಧಿ ಹೇಳಿ ಅರ್ಥ ಮಾಡಿಸ್ಬೇಕಿತ್ತು. ಅದೇ ಕಣೋ ನಿಜವಾದ ಶಿಪ್ಪು. ಅಜ್ಜಿ, ಅದು ಶಿಪ್ ಅಲ್ಲ, ಫ್ರೆಂಡ್ಶಿಪ್ಪು. ಅದೇ ಅದೇ ನಾನು ಹೇಳಿದ್ದು. ಅಮ್ಮ ತುಂಬಾ ದಿನ ಆದ್ಮೇಲೆ ಬಂದಿದ್ದಾನೆ, ಅವನ ಜೊತೆ ಯಾಕಮ್ಮ ಜಗಳ ಆಡ್ತೀಯಾ? ಏಯ್, ಜಗಳ ಆಡ್ತಿಲ್ಲ ಕಣೋ, ಬುದ್ಧಿವಾದ ಹೇಳ್ತಾ ಇದ್ದೀನಿ. ಅಜ್ಜಿ, ನಾನೇನ್ ಬುದ್ಧಿ ಹೇಳಕ್ಕೆ ನಿಮ್ಮ ಮೊಮ್ಮಗ ಏನ್ ಚಿಕ್ಕ ಮಗುನ? ಅವನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಅವನ್ ಯಾರ ಮಾತು ಕೇಳಲ್ಲ. ಆ ಶ್ರೀಮಂತನಿಂದ ಈ ಬಡವ ಪಡ್ತಿರೋ ಕಷ್ಟ ಆ ದೇವ್ರಿಗೆ ಗೊತ್ತು. ಆಫೀಸ್ಗೆ ಲೀವ್ ಹಾಕಲ್ಲ ಅಂತ ಹೇಳಿದ್ರು, ನಮ್ ತಾತ ಮುತ್ತಾತಂಗೆಲ್ಲ ಬೈದು ಲೀವ್ ಹಾಕ್ಸ್ತಾನೆ. ಇದೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಗ್ಬೇಕು ಹೇಳಿ? ಏಯ್ ಬಿಡೋ ಸಾಕು. ಆಮೇಲೆ ಇದನ್ನೆಲ್ಲ ನನ್ನ ಮೊಮ್ಮಗ ಶ್ರೀಮಂತನ ಹತ್ರ ಚಾಡಿ ಹೇಳ್ಬಿಡ್ಬೇಡಪ್ಪ. ನಾನಾಗ್ ಮಾಡ್ತೀನಾ? ಈಗ ನಾನೇನ್ ಮಾಡ್ಬೇಕು ಹೇಳಿ? ಇದು ಪ್ರಶ್ನೆ. ಅಂದ್ರೆ ಶ್ರೀಮಂತನ್ಗೆ ಒಂದ್ ಹೆಣ್ಣು ನೋಡಿದೀವಿ. ಹುಡುಗಿ ನೋಡ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಹುಡುಗಿ ನೋಡ್ತೀವಿ. ಹುಡುಗಿ ನೋಡಕ್ ಹೋಗುವಾಗ ಅವನ್ನ ಕರ್ಕೊಂಡ್ಬರೋದು ನಿನ್ ಕರ್ತವ್ಯ. ಅಷ್ಟೇನಾ? ಕರ್ಕೊಂಡ್ ಬರ್ತೀನಿ ಬಿಡಿ. ನಿಜ ಹೇಳ್ತಾ ಇದೀಯೇನೋ? ನಿಜವಾಗ್ಲೂ ಅಜ್ಜಿ, ನಿಮ್ಮೇಲೆ ಆಣೆಗೂ ಬೇಕಾದ್ರೆ ಆಣೆ ಮಾಡ್ಲಾ? ಸಾಕು ಕೂತ್ಕೊಳ್ಳೋ. ಆಣೆ ಇಟ್ಬಿಟ್ಟು ನನ್ನ ಮೇಲ್ ಕಳ್ಸ್ಬೇಕು ಅನ್ಕೊಂಡಿದ್ಯಾ? ಅಜ್ಜಿ, ಅವ್ನ್ ಮದ್ವೆ ಆದ್ರೆ ಫಸ್ಟ್ ಖುಷಿ ಪಡೋದೆ ನಾನು. ಯಾಕಂದ್ರೆ ಈ ಮದ್ವೆ ವಿಚಾರದಲ್ಲಿ ನನ್ನನ್ನ ಹುಚ್ಚು ತರ ಮಾಡ್ಬಿಟ್ಟಿದ್ದಾನೆ. ಆಲ್ರೆಡಿ ಹುಚ್ಚನೇ ಬಿಡು. ಏನಿಲ್ಲ ಏನಿಲ್ಲ ಏನಿಲ್ಲ. ನೀವು ಮೊದ್ಲು ಹುಡ್ಗಿ ನೋಡಿ, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ. ಎಷ್ಟು ಒಳ್ಳೆವನೋ ನೀನು. ವೆರಿ ಡೇಂಜರಸ್ ಓಲ್ಡ್ ಲೇಡಿ. ಏನಂದೆ? ಶ್ರೀಮಂತ ಎಲ್ಲಿ ಅಂತ ಕೇಳಿದೆ. ಅಣ್ಣ ರೂಮ್ ಒಳಗಿದ್ದಾನೆ. ಆಗೋ ಬಂದ. ಓ ಸ್ವಾಮಿ, ಯಾವಾಗ ಬಂದೆ? ಇವಾಗಷ್ಟೇ ಬಂದೆ ಕಣೋ. ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದೆಯಲ್ಲ, ಏನ್ ವಿಷಯ? ಇಲ್ಲಿ ಬೇಡ, ಆಚೋಗ್ ಮಾತಾಡೋಣ, ಬಾ ಬಾ. ಏಯ್ ಸ್ವಾಮಿ, ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳಿದೀನಿ ತಾನೆ. ಆಯ್ತು ಸರಿ ಅಜ್ಜಿ, ಮಾತಾಡ್ತೀನಿ. ಸರಿ ಹೋಗ್. ಅಂತೂ ಇಂತೂ ಈ ಜಮೀನ್ ನನ್ನ ಹೆಸರುಗಾಯ್ತು. ಇನ್ಮೇಲೆ ಏನಿದ್ರು ಇದೆ ನನ್ನ ಮಕ್ಕಳನ್ನ ಕಾಪಾಡೋದು.